ಇದ್ರದ್ದು ಇಂಪಾರ್ಟೆನ್ಸ್ ಕೇಳ್ತಿದ್ದಂಗೆ ಅದು ನಮ್ಗೊಂಥರ ರಿಫ್ರೆಶಿಂಗ್ ಫೀಲ್ ಕೊಡುತ್ತೆ. ಕುಡಿಯೋದು ಸೆಕೆಂಡ್ರಿ. ಇವಾಗ ಸುಸ್ತು ಕ್ಲಿಯರ್ ಆಯ್ತು ಅಂದ್ರೆ ನೀವು ಕಾರಲ್ಲಿ ಬಂದಿರೋರು ನಡ್ಕೊಂಡು ಹೋಗ್ಬೋದು. ಕರೆಕ್ಟಾ? ನನ್ನ ಜೊತೆ ನೀವು ಬರ್ತೀರಾ ಅಂದ್ರೆ ಖಂಡಿತವಾಗ್ಲು ಹೋಗೋ ತನಕ ಒಂದ್ ಕಿರಿಕ್ ಮಾಡ್ಕೊಂಡೆ ಹೋಗೋಣ. ಆಯ್ತು, ರತ್ತಾಗ್ಬಿಡ್ಲಿ ಇದು. ಕಾರ್ ತನಕ ಅಂತೂ ನಡ್ಕೊಂಡು ಹೋಗ್ತಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಊಟ ಆಯ್ತಾ ನಿಮ್ದು? ಊಟ ಆಯ್ತಾ? ಊಟ ಆಯ್ತು, ಇವಾಗಷ್ಟೇ ಮಾಡ್ಕೊಂಡ್ ಬಂದೆ. ಸೊ ಇದು ಪ್ರಾಪರ್ ಪ್ಲೇಸಿಗೆ ಬಂದಿದ್ದೀನಿ. ಇದೆಲ್ಲ ಜೀರ್ಣ ಆಗುತ್ತೆ ಇವಾಗ. ಓಕೆ, ಓ ಸೂಪರ್, ಥ್ಯಾಂಕ್ ಯು. ಓಕೆ, ಹಲೋ ಫ್ರೆಂಡ್ಸ್, ನಾವು ಇವತ್ತು ಆಧಾರ್ನಗರದಲ್ಲಿ ತಂಬುಳಿ ಮನೆಗೆ ಬಂದಿದ್ದೀವಿ. ಬನ್ನಿ ಹೋಗೋಣ. ಏನೇನೆಲ್ಲ ಸಿಗುತ್ತೆ ನೋಡೋಣ. ಎಸ್, ನೋಡೋಣ ಬನ್ನಿ. ಹಾಯ್ ಸ್ನೇಹ ಅವರೇ. ಎಲ್ಲೋ 5 minutes ಬಿಟ್ಟು ಸರ್ ಆಯ್ತಾ? ಮಿಕ್ಸ್ಡ್ ಅಲ್ಲ, ಇಲ್ಲಿ ಕಾಕ್ಟೈಲ್ ಇಲ್ಲ, ಎಲ್ಲ ಒಂದೊಂದೇ. ಡೈಜೆಸ್ಟ್ ಮಾಡಕ್ಕೆ ಏನ್ ಕುಡಿಯೋದು ಅಂತ ಅವ್ರು ಕೇಳ್ತಿದಾರೆ. ಮತ್ತೆ ಫ್ರೈಡ್ ರೈಸ್ ಇದು ಕರ್ಗಕ್ಕೆ ಏನ್ ಕುಡಿಯೋದು? ನಾನು ಇದ್ರದ್ದು ಒಂಥರ ಬ್ರ್ಯಾಂಡ್ ಅಂಬಾಸಿಡರ್. ಖಂಡಿತ ಸರ್ ತುಂಬಾ ಸರಿ ಬರ್ತಾ ಇರ್ತಾರೆ. ನಮಗೂ ಭಾರಿ ಬಾಂಧವ್ಯ ಇದೆ. ಇದ್ರ ಬದಲಾಗಿ ಇದೇ ಕೊಡೋದು ಬೆಸ್ಟ್. ಒಂದೇ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೋಡಿ, ಈ ಒಂದು RR ನಗರ, ರಾಜರಾಜೇಶ್ವರಿ ನಗರದಲ್ಲಿ ಇವಾಗ ಹೊಸದಾಗಿ ಓಪನ್ ಆಗಿರ್ತಕ್ಕಂಥ ತಂಬುಳಿ ಮನೆ. ಈ ಒಂದು ತಂಪಾದ ಹುಳಿಯನ್ನು ನೀವೇನಾದ್ರು ಕುಡಿಬೇಕು, ವಿಧ ವಿಧವಾದಂಥ ಹುಳಿಗಳನ್ನು ಕುಡಿದು ನಮ್ಮ ದೇಹವನ್ನು ತಂಪಾಗಿಸ್ಕೋಬೇಕು ಅಂತಂದರೆ ಈ ಒಂದು ಜಾಗಕ್ಕೆ ಬನ್ನಿ. ನಮಗೂ ಫಸ್ಟ್ ಟೈಮು. ಸೊ ಅಲ್ಲಿಯ ಓನರ್ ಅಂತ ಕಾರ್ತಿಕ್ ಸರ್ನ ಮಾತಾಡ್ಸೋಣ ಬನ್ನಿ ಸ್ನೇಹಿತರೆ. ನಿಮ್ಮ ಜೊತೆ ಕಾರ್ತಿಕ್ ಸರ್ ಇದ್ದಾರೆ, ಈ ತಂಬುಳಿಯ ಓನರ್ ಆದಂಥ ಕಾರ್ತಿಕ್ ಸರ್. ಸರ್, ಇಲ್ಲಿ ಏನೇನು ಸಿಗುತ್ತೆ ಸರ್ ನಿಮ್ಮಲ್ಲಿ? ನಮಸ್ಕಾರ ಸರ್. ನಮ್ಮಲ್ಲಿ ನಾವು ಹೆಚ್ಚು ಕಡೆ 46ಕ್ಕೂ ಹೆಚ್ಚು ತಂಬುಳಿ ಮಾಡ್ತೀವಿ. ಪ್ರತಿದಿನ 10 ಥರದ ತಂಬುಳಿ ಇರುತ್ತೆ. ಓಕೆ. ಸೊ ಈಗ ನೀವು ನೋಡ್ತಾ ಇದ್ದೀರಾ, ಇವತ್ತು ಶ್ರೀಗಂಧ ಸೊಪ್ಪಿನ ತಂಬುಳಿ ಇರ್ಬೋದು. ಒಂದೊಂದು ಆಗುತ್ತೆ ಇಂದ್ರಿ, ಅಂದರೆ ಕಣ್ಣು, ಕಿವಿ, ಮೂಗಿಗೆ ತುಂಬ ಒಳ್ಳೆಯದು. ನಮ್ಮ ಸ್ಪೆಷಲ್ ಅಪ್ಪೆಕಾಯಿ ಅಂತ ನೀವು ನೋಡ್ತಾ ಇರ್ಬೋದು. ಸೊ ಇದು ಬಂದ್ಬಿಟ್ಟು ನಿಮ್ಮ ಬಾಟ್ಲು ಕ್ರೀಮ್ ಮಾಡುತ್ತೆ, ಡೈಜೆಷನ್ಗೆ ಒಳ್ಳೆಯದು. ಇದು ಶುಂಠಿ ತಂಬುಳಿ, ನಾರ್ಮಲ್ ಎಲ್ಲ ಮಾಡ್ತಿರ್ತೀರಾ. ಆಮೇಲೆ ಇದು ಒಂದೆಲಗ. ಮುಂಚೆ ಅಜ್ಜ ಒಂದೊಂದು ಎಲೆ ತಿನ್ನ ಕೊಡೋದು. ಬಟ್ ಇವತ್ತಿನ ಕಾಲದಾಗ ಮಾಯ ಆಗಿದೆ. ಬಟ್ ಅದ್ರ ತಂಬುಳಿ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಏನಾಗುತ್ತೆ ಅಂದರೆ ನಿಮ್ಮ ಮನಸ್ಸಿನ ಮೇಲೆ ಮಿದುಳಿನ ಕೆಲಸ ಮಾಡಿ ನಿಮ್ಮ ಸ್ಟ್ರೆಸ್ ಆಂಗ್ಸೈಟಿ ಕಡಿಮೆ ಮಾಡುತ್ತೆ. ಇದು ಬಂದ್ಬಿಟ್ಟು ಲೆಮನ್ ಗ್ರಾಸ್. ಈ ಲೆಮನ್ ಗ್ರಾಸು ನಿಮ್ಮ ಬಾಡಿ ಹೈಡ್ರೇಷನ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಥರ ವಿಧ ವಿಧದ ತಂಬುಳಿಗಳು ನಮ್ಮ ಹತ್ರ ಇರುತ್ತೆ. ಜೊತೆಗೆ ಊಟ ಕೂಡ ಇರುತ್ತೆ. ಮಧ್ಯಾಹ್ನ ಮತ್ತು ರಾತ್ರಿ ಊಟ ಕೂಡ ಇರುತ್ತೆ. ಸೊ ಬನ್ನಿ, ಟ್ರೈ ಮಾಡಿ, ಅವ್ರು ನಿಮಗೆ ಗೊತ್ತಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಮನೆಯಲ್ಲಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಸುಮಾರು 25 ಥರದ ತಂಬುಳಿಗಳನ್ನು ಮಾಡಿಟ್ಟಿದ್ದಾರೆ. ರುಚಿ ರುಚಿಯಾದ ತಂಬುಳಿಗಳು, ಒಂದಲಗ ತಂಬುಳಿ, ಶುಂಠಿ ತಂಬುಳಿ, ಶ್ರೀಗಂಧದ ತಂಬುಳಿ, ಸ್ಪೆಷಲ್ ಅಪ್ಪೆಕಾಯಿ ತಂಬುಳಿ, ಹಾಗೂ ಮೆಂತೆಕಾಳಿನ ತಂಬುಳಿ, ಬಸಳೆಕಾಳಿನ ತಂಬುಳಿ. ತಂಬುಳಿ ಅಂದರೆ ಬೇಸಿಕಲಿ ತಂಪು ಹಾಗೂ ಹುಳಿಯ ಪಾನೀಯ. ಇದೊಂದು ಮಲೆನಾಡಿನ ವಿಶೇಷವಾದ ಪಾನೀಯ. ನೀವು ಒಂದ್ಸಲ ಬಂದು ಖಂಡಿತವಾಗಿ ಟೇಸ್ಟ್ ಮಾಡಿ. RR ನಗರದಲ್ಲಿದೆ ಸರ್. ಇದರಿಂದ ಏನು ಉಪಯೋಗ ಇದೆ ಹೆಲ್ತ್ಗೆ? ಇದರಿಂದ ಅನೇಕ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಯಾವುದೇ ದಿನದ ಯಾವುದೇ ಸಮಯದಲ್ಲಿ ನಾವು ಕುಡಿಬೋದು. ದೇಹವನ್ನು ತಂಪಾಗಿರಿಸುತ್ತೆ. ಒಂದೊಂದು ತಂಬುಳಿಗೂ ಒಂದೊಂದು ವಿಶೇಷತೆ ಇದೆ. ಸ್ನೇಹಿತರೆ ಬನ್ನಿ, ಯಾರ್ಯಾರಿಗೆಲ್ಲ ತಂಬುಳಿ ಬೇಕು ನೋಡಿ, ತಂಬುಳಿ ಈ ಥರ ಸ್ಪೆಷಲ್ ಮಲೆನಾಡು ಸ್ಪೆಷಲ್ ಇದು. ಒಳ್ಳೆದಾಗ್ಲಿ, ಎಲ್ಲರಿಗೂ ಒಳ್ಳೆದಾಗ್ಲಿ. ಇದರಿಂದ ಇನ್ನಷ್ಟು ಇಂಡಿಯಾದಲ್ಲಿ ಸ್ಪ್ರೆಡ್ ಆಗಲಿ. ತಂಬುಳಿ ಮನೆ ತುಂಬ ಒಳ್ಳೆ ಗೊತ್ತಿರಬೇಕಲ್ಲ ನಿಮಗೆ. ಆಕ್ಚುಲಿ ಗೊತ್ತಾಗುತ್ತೆ ಇವಾಗ, ಇನ್ನೂ ಜಾಸ್ತಿ ಹೇಳ್ತೀರಾ ನೀವು. ಬಟ್ ಇನ್ನಿಷ್ಟು ಇಡೀ ಇಂಡಿಯಾಗೆ ಗೊತ್ತಾಗೋ ಹಾಗೆ ಸುದ್ದಿ ಬೆಳೀಲಿ ಅಂತ ವೆರಿ ಗುಡ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಬರ್ಲಿ ಬರ್ಲಿ. ಒಂದು ಕೈಯಲ್ಲಿ ಮೊಬೈಲ್ ಇದ್ರೆ ಹೆಂಗ್ ಜಂಪ್ ಮಾಡೋದಾಗುತ್ತೆ. ಸೊ ಅದಕ್ಕೋಸ್ಕರ ನಾವು 47 ಥರ ತಂಬುಳಿ ಮಾಡ್ತೀವಿ. ಎಷ್ಟೋ ಸೊಪ್ಪುಗಳು ಯಾರು ಕೇಳಿರಲ್ಲ. ಈಗ ಒಟ್ಟು ಮಾಡಿ ಟೇಸ್ಟ್ ಮಾಡ್ತೀವಿ. ಸೊ ಈಗ ವಾಯುಬೆಳಂಗ ಅಂತ ಮಾಡ್ತೀವಿ. ತುಂಬ ಡಿಫ್ರೆಂಟ್ ರೇರೆಸ್ಟ್ ಸ್ಪೀಸಸ್ ಆಫ್ ಸೊಪ್ಪುಗಳನ್ನ ಮಾಡ್ತೀವಿ. ಪ್ರತಿಯೊಂದರಲ್ಲೂ ಒಂದು ಹೆಲ್ತ್ ಬೆನಿಫಿಟ್ಸ್ ಇದೆ. ಆ ಚಾರ್ಟ್. ಸೊ ಇದರಲ್ಲಿ ಅಂದರೆ ಮುಂಚಿನವರು ಡಾಕ್ಟ್ರ್ ಹೋಗ್ತಿರಲಿಲ್ಲ, ಇಂಗ್ಲೀಷ್ ಮೆಡಿಸಿನ್ ಅಲ್ಲ. ನೋಡಿ ಇದರಲ್ಲಿ ನಾವೇನಾಗುತ್ತೆ ಕಂಪ್ಲೀಟ್ ಈ ಡೀಟೇಲ್ಸ್ ಇರುತ್ತೆ. ಸೊ ಎಕ್ಸಾಂಪಲ್ ನುಗ್ಗೆ ಸೊಪ್ಪಿನ ತಂಬುಳಿ ಕುಡಿದ್ರೆ ಏನಾಗುತ್ತೆ. ಸೊ ಈ ಥರ ಪ್ರತಿಯೊಂದು ಕುಡಿದ್ರೆ ಏನು ಬೆನಿಫಿಟ್ ಜನರಿಗೆ ಸಿಗುತ್ತೆ ಇದಷ್ಟು ಕೂಡ ಡಾಕ್ಟರ್ ವೆರಿಫೈ ಮಾಡಿ ಹಾಕಿರುವಂತಹ ಡೇಟಾ. ಸೊ ಪ್ರತಿಯೊಂದರಲ್ಲೂ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದು ಸುಮ್ಮನೆ ಅಲ್ಲ, ಹಾಗಂತ ಟೇಸ್ಟ್ ಚೆನ್ನಾಗಿರ್ಬೇಕು ಚೆನ್ನಾಗಿಲ್ಲ ಅಂತ ಏನಿರಲ್ಲ. ಇಟ್ಸ್ ವೆರಿ ಟೇಸ್ಟಿ ಆ್ಯಂಡ್ ಹೆಲ್ತಿ. ಸೊ ನೀವು ಟೇಸ್ಟ್ ಮಾಡಿ ಅವಾಗ ಅದ್ರ ಬಗ್ಗೆ ಐಡಿಯಾ ಬರುತ್ತೆ.
ಕೇಳಿಗೆ ಬ್ಯಾಲಿಗೆ ಬರ್ತಾರೆ ನೋಡಿದ್ರಾ ಕುಡಿದು ಊಟ ಮಾಡೋದೇ ಬೇಡ. ಅದೇನಂದ್ರೆ ಒಂದು ಕಾಯಿ ಮೇಲ್ಗಡೆ ಸಿಪ್ಪೆ ಅದು ತೆಗೆದ್ರೆ ಮೇಸ್ ಫ್ಲವರ್ ಬರುತ್ತೆ, ಅದು ತೆಗೆದ್ರೆ ನೆಟ್ಟು ಬರುತ್ತೆ. ಜಾಯ್ಕಾಯಿ ಅದರದ್ದು ಇದೆ ಜಾಯ್ಕಾಯಿ, ಇವಾಗಷ್ಟು ಕೊಟ್ಟಿದ್ದೆ ಯಾವುದು ಲೆಮನ್ ಗ್ರಾಸ್. ಲೆಮನ್ ಗ್ರಾಸ್ ನೆಕ್ಸ್ಟ್ ಎಲ್ಲಿ ಶೂಟಿಂಗ್ಸ್ ಬರುತ್ತೆ ನೀವು ಕಳಿಸಿ, ನೀವು ಹೇಳಬೇಕು. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಬ್ಯಾಲಿ ಬರ್ತೀಯಾ? ಸರಿ ನಿಮ್ಗೆ ಕೊಡ್ತೀನಿ ನಾನು, ನೀವು ಟೇಸ್ಟ್ ಮಾಡಲ್ಲ. ಐ ವಾಂಟ್ ಟು ನೋ ಸೀಕ್ರೆಟ್. ಅದು ಹೇಗೆ ಇಷ್ಟು ಕುಡಿತೀರಾ ನೀವು ಅಂತ, ಅಂದ್ರೆ ಇಷ್ಟು ತಿನ್ಕೊಂಡಿದ್ದೀರಾ? ಬಸಳೆ ಸೊಪ್ಪು, ಬಸ್ಲೆ ಬಸಳೆ ಆಯ್ತು, ನಾವು ಬಸ್ಲೆ. ಬಾಡಿ ತುಂಬ ತುಂಬ ಒಳ್ಳೆ. ನೀವು ಮೂವತ್ತು ಅನ್ಸರ್ ಆದರೆ ಬಾಯಿ ಹುಣ್ಣಾದ್ರೆ ಹೌದೌದು. ಸೊಪ್ಪು ಇಟ್ಕೊಳ್ಳಿ ಅಂತ. ಹಾಂ, ಹಿಂಗೆ ಕಟ್ತಾ ಇದ್ರು. ಅದು ಎಳೆಯಿಂದ ಇಟ್ಕೊಬೇಕು. ಕರೆಕ್ಟ್. ನಾವು ಅದಕ್ಕೆ ಏನು ಮಾಡ್ತೀವಿ, ಕಂಪ್ನಿಗಳು ಮಾಡ್ತೀವಿ. ಪೀಕ್ ಅದನ್ನ ಇಟ್ಟು ನೀರು ಆದಷ್ಟು ಸೋಕ್ ಆಮೇಲೆ ರೆಡಿ ಟು ಯೂಸ್. ಬಸಳೆ ಸೊಪ್ಪು ಇದೇನಂದ್ರೆ ನೀವು ಬೇರೆ ಏನೇ ಜ್ಯೂಸ್ ಕುಡಿಯೋದು, ಏನೇ ಡ್ರಿಂಕ್ಸ್ ಕುಡಿಯೋದು, ಅವಾಗ ಆಗಿರ್ಬೋದು ಬಾಡಿ ತಂಪು ಇರುತ್ತೆ. ನನ್ನ ಎಲ್ಲ ನೋಡ್ತಾ ಇದ್ದೀರಾ, ನಂಗೆ ಏನಾದ್ರು ಹೊಟ್ಟೆ ನೋವು ಬಂದ್ರೆ ಆಮೇಲೆ ಎಲ್ಲರೂ ತಗೊಳ್ಳಿ ಅಂತ ಒಂದೊಂದು ಗ್ಲಾಸ್. ಬಟ್ ನಾನು ಹೇಳ್ತಿದ್ದೀನಿ, ನನ್ನ ಓಟ್ ಇನ್ನೂ ಇದಕ್ಕೆ ಮ್ಯಾಂಗೋಗೆ. ಹೆಲ್ತ್ ಡ್ರಿಂಕ್ಸು ಹೊಟ್ಟೆನೋ ಬರೋದು. ಅಲ್ಲ, ಮಡಿಕೆಲ್ಲ ಖಾಲಿ ಮಾಡಿ ಮೇಡಮ್, ಮಡಿಕೆಲ್ಲ ಖಾಲಿ ಮಾಡಿ ಹೊಟ್ಟೆನೋ ಬರಲ್ಲ. ಸರ್ ಹಂಗೆ ತಿರ್ಸ್ಕೊಳ್ಳಿ ಸರ್ ಕ್ಯಾಮ್ರಾನ, ಹಿಂಗೆ ಹಿಂಗೆ ಒಂದು ಟಾಪ್ ಸೆಷನ್ ಮಾಡ್ಕೊಂಡ್ಬಿಡೋಣ. ಹಿಂಗೆ ತಿರ್ಸಿ ಹಿಂಗೆ ಹಿಂಗೆ. ಸೊ ಥ್ರೂ ದಟ್ ನಾವು ಏನು ಮಾಡ್ತೀವಿ, ಇದು ಕನ್ಸರ್ವೇಷನ್ಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ನಾಟ್ ಓನ್ಲಿ ದಿಸ್, ನನ್ನ ಈಗ 10 ಥರದಿದೆ, 47 ವೆರೈಟೀಸ್ ನಾವು ಮಾಡಿ ತುಂಬ ವೇರಿಯಸ್ಟ್ ಸ್ಪೀಸೀಸ್ ಆಫ್ ಎಕ್ಸಾಂಪಲ್ ಈ ಕ್ಲೋವರ್ ಸೊಪ್ಪು ಅಂತ. ಈ ಕ್ಲೋವರ್ ಸೊಪ್ಪು ಅಂದರೆ ಇದು ನಮ್ಮ ಲೈನ್. ವೆರಿ ನೈಸ್. ಆ್ಯಂಡ್ ಇದರಿಂದ ಆ್ಯಕ್ಚುಲಿ ಈಸಿಲಿ ಅವೈಲೇಬಲ್ ಕೂಡ ಆಗಿದೆ. ತುಂಬ ಕಷ್ಟ ಆಗ್ತಿದೆ ನಾವು ಹುಡ್ಕೊಂಡು ಹೋಗಿ ಮಾಡೋದಾದ್ರೆ, ಯಾಕಂದ್ರೆ ಬ್ರಹ್ಮೀನು ಎಲ್ಲ ಸಿಗ್ತಾ ಇಲ್ಲ. ಅಂದರೆ ಇದು ಎಲ್ಲಕ್ಕಿಂತ ಈಸಿಯಾಗಿ ಗ್ರೋ ಮಾಡೋದು. ಅಂದರೆ ಅದನ್ನ ಮಣ್ಣು ಹಾಕ್ಬಿಟ್ರೆ ಸ್ವಲ್ಪ ಅದಾಗಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ, ಆದರೂ ಕೂಡ ಅದೆಲ್ಲೂ ಸಿಗಲ್ಲ. ಅಷ್ಟು ರೇರ್ ಆಗಿಬಿಟ್ಟಿದೆ ಅಂತ ಸುಮಾರಷ್ಟು ಇದಾವೆ. ಬಟ್ ನೀವು ಇದನ್ನ ಇಲ್ಲಿಗೆ ತಂದು ಎಲ್ಲರಿಗೂ ಈಸಿಲಿ ಆಕ್ಸೆಸಿಬಲ್ ಮಾಡೋದಕ್ಕೆ ಆ್ಯಕ್ಚುಲಿ ಥ್ಯಾಂಕ್ಸ್ ಟು ಯು. ಇದೊಂದು ತುಂಬ ಗ್ರೇಟ್ ಇನಿಷಿಯೇಟಿವ್. ಆ್ಯಂಡ್ ಐ ಡೋಂಟ್ ನೋ ಯಾವುದನ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ, ಬಟ್ ಖಂಡಿತವಾಗ್ಲೂ ನಾನು ಇಲ್ಲಿಂದ ಕ್ರಾಸ್ ಆಗ್ತಿದ್ದೀನಿ, ಖಂಡಿತವಾಗ್ಲೂ ಇಲ್ಲಿ ಬಂದು ತಗೊಂಡಿರ್ತೀನಿ. ಸ್ವಿಗ್ಗಿಲಿ ಅವೈಲೇಬಲ್ ಇದೆಯಾ? ಬಿಡಿ, ಸ್ವಿಗ್ಗಿಲಿ ಇದೆ. ತಂಬುಳಿ ಅಂತ ನೋಡ್ತಿರ್ತೀವಿ. ಇಲ್ಲೂ ಇದೆ, ಜೆ ಪಿ ನಗರ ಇದೆ. ಓಕೆ, ಬೆಂಗಳೂರಿಗೆ ಈಗ ಒಂದು 2 ತಿಂಗಳಿಂದ ಬಂದಿದ್ದು. ಬಟ್ ತಂಬುಳಿ ಮನೆ ಆ್ಯಕ್ಚುಲಿ ಸಾಗರದಲ್ಲಿ ಶುರು ಮಾಡಿದ್ದು. ಅಂದರೆ ಆ ಒಂದು ಪ್ಯಾಷನ್ ಅವ್ರಿಗೆ ಎಷ್ಟಿದೆ ಅಂದರೆ, ಈ ಸ್ಟಾರ್ಟ್ ಬ್ರ್ಯಾಂಡ್ ಕಾಲ್ಡ್ ರಾಕ್ ಆ್ಯಂಗಲ್ಸ್ ಅಂತ. ಈಗ IT ಇಂಜಿನಿಯರ್, ಅದು ಬಿಟ್ಟು ಈ ಸ್ಟಾರ್ಟ್ ರಾಕ್ ಆ್ಯಂಗಲ್ಸ್ ಅಂತ ಒಂದು ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಇದೆ. ಅದು ಸ್ಯಾಂಪಲ್ಸ್ ಕೆಲಸ ಬಿಟ್ಟು ಆ್ಯಕ್ಚುಲಿ ಅದರಷ್ಟೇ ಕೂಡ. ಇದು ಸ್ಪೆಷಲ್ ಹೇಳ್ತೀನಿ ಕೇಳಿ. ಇದರಲ್ಲಿ ನೀವು ಲವಂಗ ಮನೇಲಿ ನೋಡಿರ್ತೀರ, ಅಡುಗೆ ಮಾಡಿರ್ತೀರ. ಇದು ಹೇಗೆ ಅನಿಸ್ತದೆ? ಸ್ಮೆಲ್ ಹೇಗಿದೆ? ಇಲ್ಲಿ ತನಕ ಬರ್ತಿತ್ತು ಆಲ್ರೆಡಿ. ನೀವು ಮನೇಲಿ ನೋಡಿದ್ರೆ ಹೇಗಿರುತ್ತಂದ್ರೆ ಕಡ್ಡಿ ಥರ ಇರುತ್ತದೆ. ಅದೇನಾಗಿರುತ್ತೆ ಅಂದ್ರೆ ಇದರಲ್ಲಿರೋ ಆಯಿಲ್ ಅಷ್ಟು ಎಕ್ಸ್ಟ್ರಾಕ್ಟ್ ಮಾಡಿ ಲೆಫ್ಟ್ ಓವರ್ ಕಡ್ಡಿ ಬರುತ್ತೆ, ಅದನ್ನ ಮಾರಾಟ ಮಾಡ್ತಾರೆ. ಅದ್ರಲ್ಲಿ ಆಕ್ಚುಲಿ ಜೀವನ ಬಾಯಿ. ಮೇಡಮ್, ಈಗ ತಂಬುಳಿ, ತಂಪಾದಂಥ ಹುಳಿ ನಿಮಗೆ ಏನನ್ನಿಸ್ತು ಫೈನಲಿ? ಸುಮಾರಿದೆ. ಇದು ಸಾಫ್ಟ್ ಎತ್ತರು ಇದೀವಿ. ಬೇಗ ಹೋಗ್ಬೇಕು ಅಂತ. ನೋ ನಾನು ಬೇಗ ಹೋಗಲ್ಲ. ಇಲ್ಲ ಸೂಪರ್. ಒಂದು ಕಾಫಿ ಮತ್ತೆ ಅಡಿಕೆ ತೋಟ ಇದೆ. ನಾನು ಈಗೊಂದು ಬರುತ್ತಲ್ಲ ಹೀಗೆ ಹಾಕ್ತಾ ಅದು ಮಜಾ ಇರ್ತದೆ. ನಂಗೆ ಇದು ಹಾಕೊಂಡ ತಕ್ಷಣ ನೆನಪಾಯ್ತು. ಹೌದು, ನಾವು ಊರಿಗೆ ಕನ್ನಡ ಬಂದ್ವಿ. ಈಗ ಇವ್ರಿ ವಾಚ್ ಅವ್ರಿಗೆ ಟೊಪ್ಪಿ ಸುಮಾರು ಸಲ ಹಾಕೊಂಡಿದ್ದೀವಿ. ಯಾವ ಟೋಪಿ? ನೋಡ್ಕೊಡಿ. ಅಲ್ಲ, ಹೌದಾ ಅಂದ್ರೆ ಹೌದಾ? ಹಾಂ, ನೋಡಿ ಎಲ್ಲದೂ ಕೂಡ ಅಡಿಕೆ ಮರ, ಅಡಿಕೆ ಮರ, ಅಡಿಕೆ ಮರ, ಪ್ರತಿಯೊಂದು ಅಡಿಕೆ ಮರದಲ್ಲೇ ಮಾಡಿರೋಂಥದ್ದು. ಮಲೆನಾಡಿನ ನಾವು ಇಲ್ಲಿ ತರಬೇಕು ಅಂತೇಳಿ ಆ ಡ್ರಾಯಿಂಗ್ ಇರ್ಬೋದು, ಪ್ರತಿಯೊಂದು ಅಷ್ಟು ಹೋಮ್ವರ್ಕ್ ಮಾಡಿ ಈ ಥರ ಮಾಡಿದ್ವಿ. ನೀವೀಗ ಟೋಪಿ ಹಾಕೊಂಡಿದ್ದೀರಲ್ಲ ಮೇಡಮ್, ನೀವೀಗ ಇವಾಗ ಬಡಿಸ್ಬೇಕು ನೀವು ಆ ಕಡೆಯಿಂದ ನಮಗೆ ಕಾರ್ಯಕ್ರಮ
ಸರಿ ಆಯ್ತು ಕೊಡಿ. ನಿಮ್ಮ ಕೈ ರುಚಿ ನೋಡೋಣ, ಕೊಡಿ. ಓಕೆ ಅಂತ ಈ ಒಂದು ತಂಬುಳಿ ಮನೆ ಓಪನಿಂಗ್ ಸೆರೆಮನಿಗೆ ನಮ್ಮ ಸಂಕ್ರಾಂತಿ ಅವರ ತಂದೆ ಆದಂಥ ಉಮೇಶ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಈ ಒಂದು ಹೇಗಿತ್ತು ಅಂತ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು ಈ ತಂಬುಳಿ ಮನೆ ಅಂತೇಳಿ ಏನದು ನಮ್ಮ ಹಳ್ಳಿ ತಂಪಾದ ತಂಬುಳಿ ಬೇರೆ ಅಂತ ಪರಿಣಾಮ ಆಗ್ತದೆ. ಆ ಕಾರಣಕ್ಕೆ ಇನ್ನೊಂದು ಮಾಡಿದ್ದಾರೆ. ನಮ್ಮ 24 ಏನೇನು ಅಂತಿದೆ ಒಂದು ಬ್ರಾಂಚು. ಆ ಕಾರಣಕ್ಕೆ ಇಲ್ಲಿ ನಮ್ಮ ಬಿಳಿಯ ಕಾಂಪ್ಲೆಕ್ಸ್ ರಾಜಾರಾಯ್ ಅದ್ಭುತವಾಗಿ ನಡೀತಾ ಇದೆ. ತುಂಬ ಜನ ಬಂದು ಈ ಬೇಸಿಗೆನಲ್ಲಿ ಎಲ್ಲ ಬಂದಿದ್ದಾರೆ. ದೇವಕೊಂಡ್ರೆ ನೀವು ಪರ್ಮನೆಂಟ್ ಮೆಂಬರ್ ಆಗಿದ್ದರೆ ದಯಮಾಡಿ ಉತ್ತೇಜನ ಮಾಡಿ. ಥ್ಯಾಂಕ್ ಯು. ಮ್ಯಾಮ್ ಇದು ಮೈಕ್ ಹಾಗೆ ಸಂಗೀತ ಸ್ನೇಹಿತರೆ, ಈಗ ಬಿಗ್ ಬಾಸ್ ಖ್ಯಾತಿಯ ಸಂಗೀತ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ತಂಬುಳಿನ ಚೆನ್ನಾಗಿ ಸುರಿದಿದ್ದಾರೆ. ಅದನ್ನು ಈಗ ಅವರ ಬಾಯಲ್ಲ ಕೇಳೋಣ ಏನಂತ ಹೇಳ್ತಾರೆ. ಟೇಸ್ಟ್ ಹೇಗಿತ್ತು? ನಮಸ್ಕಾರ. ಸೂಪರ್ ಆಯ್ತು ಅಂತಾರೆ. ಆಯ್ತು, ನಾನು ನೋಡಲ್ಲ, ಇಗ್ನೋರ್. ನಾವು ತಂಬುಳಿ ಮನೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಎಷ್ಟು ಫ್ಲೇವರ್ಸ್ ಆಫ್ ತಂಬುಳಿ ನೋಡಿದೆ ಅಂದರೆ, ಟೇಸ್ಟ್ ಮಾಡಿದೆ ಅಂದರೆ, ಲೈಕ್ ಒಂದು ಸ್ವಲ್ಪ ಸುಸ್ತಾಗಿತ್ತು. ನಾನು ಪ್ರಮೋಷನ್ಸ್ ಎಲ್ಲ ಮಾಡ್ಕೊಂಡ್ಬಂದು ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಫೀಲ್ ಆಗ್ತಾ ಇದೆ. ಇವಾಗ ತುಂಬ ರಿಫ್ರೆಶಿಂಗ್ ಫೀಲ್ ಆಗ್ತಾ ಇದೆ. ಊಟ ಮಾಡ್ಕೊಂಡ್ಬಂದಿದ್ದೆ. ಊಟ ಮಾಡಾದ್ಮೇಲೆ ನಿದ್ದೆ ಮಾಡ್ಕೊಂಡು ಆಗ್ತಿದೆ. ಬಟ್ ತಂಬುಳಿ ಕುಡಿದ್ಮೇಲೆ ಅದು ನಂಗೆ ಸಿಕ್ಕಾಪಟ್ಟೆ ರಿಫ್ರೆಶಿಂಗ್ ಫೀಲ್ ಆಗ್ತದೆ. ಎಲ್ಲರೂ ಒಂದು ಟ್ರೈ ಮಾಡಬೇಕು. ಅದರಲ್ಲಿ ವೆರೈಟೀಸ್ ಇದ್ದಾವೆ. ನಂಗೆ ಅದರಲ್ಲಿ ರಾ ಮ್ಯಾಂಗೋದು ವಾಟರ್ ಬೇಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಅದರಲ್ಲಿ ಬ್ರಹ್ಮಿ ಕೂಡ ಇತ್ತು. ಬ್ರಹ್ಮಿ ಕೂಡ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ಬರಬೇಕು. ಇಲ್ಲೇ ಟ್ರೈ ಮಾಡಿ. ಈಗಲೇ ಆರ್ಡರ್ ಮಾಡೋಕ್ಕೆ ಹೋಗಬೇಡಿ. ಬೆಸ್ಟ್. ಹಿಂಗೆ ಬಂದರು ತಿಂಡಿ ಬೇಕು. ಸೊ ಸಮಯ ಇಲ್ಲ ಅಡುಗೆ ಮಾಡೋದಕ್ಕೆ. ಸೊ ಅಲ್ಲಿಂದ ನಮ್ಮ ಹೆಲ್ತ್ ಹಾಳಾಗ್ತಾ ಬರುತ್ತೆ. ಬಟ್ ಇದನ್ನ ಎಲ್ಲ ನೀವು ಇಷ್ಟು ಆಕ್ಸೆಸಿಬಲ್ ಮಾಡೋದಕ್ಕೆ ಲಿಟ್ರಲಿ ಥ್ಯಾಂಕ್ ಯು ಸೋ ಮಚ್. ಒಂಥರ ಯಾವಾಗಲೂ ಕಾಯಿಲೆ ಬಂದಮೇಲೆ ಡಾಕ್ಟರ್ನ ಹುಡುಕ್ತಾ ಹೋಗ್ತಾರೆ. ಇದೊಂಥರ ಪ್ರಿಪ್ರೇಟಿ ಟೈಪ್, ಮತ್ತೆ ಪ್ರಿಕಾಷನ್ಸ್ ಟೈಪ್. ಇದನ್ನ ತಗೊಳ್ತಾ ಹೋದ್ರೆ ನಮಗೆ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಬೇಕಾಗಲ್ಲ. ಆ್ಯಂಡ್ ಹೆಲ್ದಿ ಆಗಿರ್ಬೋದು. ನಿಮ್ಮ ಸ್ಕಿನ್ ಕೂಡ ಅಷ್ಟೇ ಗ್ಲೋ ಆಗ್ತಾ ಇದೆ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹೌದು, ಹೌದಾ? ಈಗ ಹಾಕಿಟ್ಟಿದ್ದಾರೆ ನೋಡಿ. ಹಾಂ.